ನಮಸ್ಕಾರ, ಯಶೋಗಾಥೆ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ನಾವು ದಿಢೀರಂತ ಅಂದರೆ ಸ್ಪಾಟ್ ಇಡ್ಲಿ, ಬೆಳಗ್ಗೆನೇ ರುಬ್ಬಿ ಬೆಳಗ್ಗೆನೇ ಹೇಗೆ ಇಡ್ಲಿ ಮಾಡೋದು, ಜೊತೆಗೆ ತುಂಬ ರುಚಿಕರವಾದಂತಹ ಹುರ್ಗಡ್ಲೆ ಜಾಸ್ತಿ ಹಾಕಿ ಮಾಡುವಂತಹ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಈ ಚಟ್ನಿ ನಮ್ಮ ಮೈಸೂರಲ್ಲಿ ಹರಿಹರ ಹೋಟೆಲಲ್ಲಿ ತುಂಬ ಫೇಮಸ್ಸು. ಬನ್ನಿ ಹೇಗೆ ಇದನ್ನು ಮಾಡೋದು ಅಂತ ಹೇಳಿ ನೋಡೋಣ. ಇದು ನೋಡಿ, ಹಿಂದಿನ ದಿನ ರಾತ್ರಿ ಅಂದರೆ ನೈಟ್ ಒಂದು 10 o'clock ಹಂಗೆ ನಾನು ಒಂದು ಮೀಡಿಯಮ್ ಲೋಟದಲ್ಲಿ 1 ಲೋಟ ಉದ್ದಿನಕಾಳು ತೊಗೊಂಡಿದ್ದೀನಿ. ಇದು ನೋಡಿ, ಉದ್ದಿನಕಾಳು ದಪ್ಪ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಕಾಳು ಚೆನ್ನಾಗಿ ನೆನೆಯುತ್ತೆ, ದಪ್ಪ ಆಗುತ್ತೆ, ಉದ್ದ ಜಾಸ್ತಿ ಬರುತ್ತೆ. ಸೊ ಇದರಲ್ಲಿ ನಾನು 1 ಲೋಟ ತೊಗೊಂಡಿದ್ದೀನಿ. ಸೊ ನಿಮಗೆ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೀವು ನಾರ್ಮಲಿ ಎಷ್ಟು ನೆನೆ ಹಾಕ್ತೀರಾ ಅಷ್ಟು ನೆನೆ ಹಾಕ್ಕೊಳ್ಳಿ. ಈಗ ನಮ್ಮ ಮನೆಯಲ್ಲಿ ನಾನು 5 ಜನಕ್ಕೆ 2 times 2 ಹೊತ್ತು ಆಗುತ್ತೆ ಇದು. ಹಾಗಾಗಿ ನಾನು ಈ ಲೋಟದಲ್ಲಿ 1 ಲೋಟ ಉದ್ದಿನಕಾಳನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಮಾಮೂಲಿ ನಾವೇನು ತಿಂಡಿ ಎಲ್ಲ ತಿಂತೀವಿ ಆ ಥರ ಅದೇ ಸ್ಪೂನಲ್ಲಿ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಈ ಮೆಂತ್ಯ ಹಾಕೋದ್ರಿಂದ ಕೆಲವರು ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಹೇಳಿ ಮೆಂತ್ಯ ಹಾಕಲ್ಲ, ಆದರೆ ಮೆಂತ್ಯ ಹಾಕೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಜೊತೆಗೆ ಆ ಇಡ್ಲಿ ಏನಿದೆ ಅದು ಜಾಸ್ತಿ ಅಂಟ್ಕೊಳ್ಳಲ್ಲ. ಈಗ ನಾವು ಚಿಬ್ಲಲ್ಲಿ ಅದನ್ನು ಬೇಯಿಸ್ತಾ ಇರೋದು, ಆ ಬಟ್ಟೆಗೆ ಅದು ಅಷ್ಟೊಂದು ಅಂಟಲ್ಲ. ಹಾಗಾಗಿ ಉದ್ದಿನಕಾಳು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಅದೇ ಸ್ಪೂನಲ್ಲಿ 4 ಸ್ಪೂನಷ್ಟು ಸಬ್ಬಕ್ಕಿನ ಹಾಕೋತಾ ಇದ್ದೀನಿ. ಇಲ್ಲಿ ನಾರ್ಮಲ್ ವೈಟ್ ಸಬ್ಬಕ್ಕಿ, ಕ್ರಿಸ್ಟಲ್ ಸಬ್ಬಕ್ಕಿ ಅಲ್ಲ, ಮಾಮೂಲಿ ವೈಟ್ ಸಬ್ಬಕ್ಕಿನ 4 ಚಮಚದಷ್ಟು ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕಿ 1-2 ಸಲ ಚೆನ್ನಾಗಿ ಅದನ್ನು ಚಿವುಕಿ ತೊಳಿಬೇಕು. ಯಾಕಂದರೆ ಅದಕ್ಕೆ ಪೌಡರೆಲ್ಲ ಹಾಕಿರ್ತಾರೆ. ಹಾಗಾಗಿ 1-2 ಸಲ ಚೆನ್ನಾಗಿ ನೀಟಾಗಿ ಈ ಥರ ಚಿವುಕಿ ತೊಳೆದು, ಇದು ನೋಡಿ ನಾನು ನೆನೆ ಹಾಕುವಾಗ ನಾನು ನೆನೆ ಹಾಕಿದಂಥ ಪಾತ್ರೆಯಲ್ಲಿ ತಳಭಾಗದಲ್ಲೇ ಇದೆ, ಕಾಲು ಭಾಗದಷ್ಟು ಕೂಡ ಇಲ್ಲ ಪ್ರಮಾಣ. ಆದರೆ ಇದು ಬೆಳಗ್ಗೆ ಆಗೋ ಅಷ್ಟರಲ್ಲಿ ಇಡೀ ಪೂರ್ತಿ ಪಾತ್ರೆ ತುಂಬೋಗಿರುತ್ತೆ, ಅಷ್ಟು ಕಾಳು ಜಾಸ್ತಿ ಆಗಿರುತ್ತೆ. ಅಂದರೆ ಕಾಳು ತುಂಬ ಚಿಕ್ಕದಿದ್ದಷ್ಟು ಅದು ಚೀಕು ಅಂತ ಹೇಳಿ ಕರಿತೀವಿ, ಅಷ್ಟೊಂದು ಚೆನ್ನಾಗಿರಲ್ಲ ಕಾಳು. ಅದು ಕಾಳು ದಪ್ಪ ಇದ್ದಷ್ಟು ನೆಂದಾಗ ಕಾಳು ಇನ್ನೂ ದಪ್ಪ ಆಗುತ್ತೆ. ಜೊತೆಗೆ ನಮಗೆ ಇಡ್ಲಿಗೆ ಬೇಕಾದಂಥ ಉದ್ಗ ಅಂತ ಹೇಳಿ ಕರಿತೀವಿ, ಸರಿ ಅಂತ ಹೇಳಿ ಕರಿತೀವಿ, ಅದು ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಈ ಪಾತ್ರೆ ತುಂಬ ಅಷ್ಟು ಮಾಮೂಲಿ ಕುಡಿಯೋ ಫಿಲ್ಟರ್ ನೀರನ್ನು ಹಾಕಿ ಇಡ್ತಾಯಿದ್ದೀನಿ. ಸೊ ಇದು ನೈಟ್ 10 o'clock ಹಂಗೆ ನಾನು ನೆನೆ ಹಾಕಿರೋದು. ಬೆಳಗ್ಗೆವರೆಗೂ ಕೂಡ ಅದು ಚೆನ್ನಾಗಿ ನೆಂತಿರುತ್ತೆ. ಸೊ ಇಷ್ಟು ಮಾಡಿ ಮುಚ್ಚಿಟ್ರೆ ಸಾಕು, ಬೇರೆ ಏನೂ ನೆನೆ ಹಾಕೋದು ಬೇಕಾಗಿಲ್ಲ. ಇದು ನೋಡಿ, ನಾನು ಬೆಳಗ್ಗೆ ಒಂದು 6:30 ಹಂಗೆ ಎದ್ದಿದ್ದೀನಿ. ಎದ್ದ ತಕ್ಷಣ ಮೊದಲು ಇದು ಭಾಗ್ಯಲಕ್ಷ್ಮಿ ಬ್ರ್ಯಾಂಡದು ಇಡ್ಲಿ ರವೆ ಅಂತ ಹೇಳಿ, ಸೊ ಇದನ್ನು ತೊಗೊಂಡಿದ್ದೀನಿ ನಾನು. ಇದು 1 kg ಪ್ಯಾಕೆಟ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಯಾವ ಲೋಟದಲ್ಲಿ ನಾವು ನೆನೆ ಹಾಕಿದ್ವೋ ಆ ಲೋಟದಲ್ಲಿ 1:4 ಹಂಗೆ. ಅಂದರೆ 1 ಲೋಟ ಉದ್ದಿನಕಾಳಿಗೆ 4 ಲೋಟ ರವೆನ ಇಲ್ಲಿ ತೊಗೊಂಡಿದ್ದೀನಿ ನಾನು. ಇಡ್ಲಿ ರವೆ ಅಂತ ಹೇಳಿ ಬರುತ್ತೆ, ಅದನ್ನು ತೊಗೊಳ್ಳಿ. ಅದು ನುಚ್ಚು ಬರುತ್ತೆ, ಅಕ್ಕಿಯಿಂದ ಮಾಡಿರೋ ನುಚ್ಚದು. ಸೊ ಅದನ್ನು ತೊಗೊಂಡಿದ್ದೀನಿ, ಮಾಮೂಲಿ ರವೆ ಅಲ್ಲ. ನೋಡಿ, ಇಲ್ಲಿ 4 ಲೋಟ, ಅದೇ ಲೋಟದ ಪ್ರಮಾಣದಲ್ಲಿ 4 ಲೋಟ ಇಡ್ಲಿ ರವೆನ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅಂದರೆ 2 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಸಾಲ್ಟನ್ನು ಹಾಕಿ, ಜೊತೆಗೆ ಕೆಲವ್ರು ಏನು ಮಾಡ್ತಾರೆ, ಇದನ್ನು ಪೂರ್ತಿ ಅಕ್ಕಿ ನೆನೆ ಹಾಕ್ತೀವಲ್ಲ ಹಂಗೆ ನೆನೆ ಹಾಕ್ತಾರೆ. ಆ ರೀತಿ ನೆನೆ ಹಾಕಬಾರ್ದು, ಒತ್ತರಿಸೋದು ಅಂತ ಹೇಳಿ ಕರಿತೀವಿ. ಒತ್ತರಿಸೋದು ಅಂದರೆ ಏನದು ರವೆ ಇದೆಯೋ ಅದೇ ಪ್ರಮಾಣದಲ್ಲಿ ನೀರು ಹಾಗೇ ಇರಬೇಕು, ಮೇಲೆ ನೀರು ಪೂರ್ತಿ ಪ್ರಮಾಣದಲ್ಲಿ ಕಾಡಬಾರ್ದು, ಆ ಪ್ರಮಾಣದಲ್ಲಿ ಹಾಕಬೇಕು. ಸೊ ಅದೇನಾಗುತ್ತೆ, ರವೆ ನೀರಿನ ಅಂಶನ ಎಲ್ಲ ಹೀರ್ಕೊಂಡು ಸ್ವಲ್ಪ ಉದುರು ಬರುತ್ತೆ, ತೀರಾ ಗಟ್ಟಿ ಬರೋಲ್ಲ. ಕೆಲವ್ರು ಏನು ಮಾಡ್ತಾರೆ, ನೆನೆ ಹಾಕಿ ಅದನ್ನು ಹಿಚ್ಕಿ ಎಲ್ಲ ಹಾಕ್ತಾರೆ. ಹಾಗೆಲ್ಲ ಮಾಡ್ತಾಯಿಲ್ಲ ನಾನು. ಇಲ್ಲಿ ನೋಡಿ, ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು, ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಿರ್ತೀವಲ್ಲ, ನೀಟಾಗಿ ಅದನ್ನು ಮಿಕ್ಸ್ ಮಾಡಿ, ನೀರು ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೋದು. ಇಲ್ಲಿ ನೋಡಿ, ಈ ಪ್ರಮಾಣದಲ್ಲಿ ಹಾಕಿದ್ದೀನಿ. ಇದು ಹಾಕಾದ್ಮೇಲೆ ನೀಟಾಗಿ ತಟ್ಟಿ, ಇಲ್ಲಿ ನೋಡಿ, ನೀರು ಮೇಲೆ ಕಾಣಬಾರ್ದು, ಏನು ರವೆ ಲೆವೆಲ್ ಇದೆಯೋ ಅಷ್ಟರಲ್ಲೇ ಇರಬೇಕು. ಇದನ್ನು ನೆನೆ ಹಾಕಕ್ಕೆ ಬಿಟ್ಟು ಅದಾದಮೇಲೆ ನಾನು ಗ್ರೈಂಡರಲ್ಲಿ ರುಬ್ಬಬೇಕು. ಇದನ್ನು ಮಿಕ್ಸಿನಲ್ಲಿ ರುಬ್ಬಿದ್ರೆ ಸರಿ ಬರೋಲ್ಲ ನಮಗೆ. ದೋಸೆಗಾದರೆ ಮಿಕ್ಸಿನಲ್ಲಿ ಆಗೋಗುತ್ತೆ, ಆದರೆ ಈ ಇಡ್ಲಿಗೆ
ಇದನ್ನು ಉದ್ದಿನ ಇಡ್ಲಿ ಅಂತಲೂ ಹೇಳಿ ಕರೀತಾರೆ, ಉದ್ದಿನ ಕಡುಬು ಅಂತ ಹೇಳಿ ಕರೀತಾರೆ. ಸೊ ಇದಕ್ಕೆ ಗ್ರೈಂಡರಲ್ಲಿ ರುಬ್ಬಿದ್ರೇ ಚೆನ್ನಾಗಿ ಬರೋದು. ಇಲ್ಲಿ ನೋಡಿ ಪೂರ್ತಿ ಪ್ರಮಾಣದಲ್ಲಿ ತುಂಬಿದೆ ಕಾಳು. ಸೊ ಇದನ್ನು ಪೂರ್ತಿ ಗ್ರೈಂಡರ್ಗೆ ಹಾಕಿ ನುಣ್ಣಗಾಗಬೇಕು ಅದು. ಈಗ ನಾನು ಈಗ ಇದು 2 kg ಗ್ರೈಂಡರು. ಸೊ ಇದರಲ್ಲಿ ನನಗೆ ಪೂರ್ತಿ ಅಂದರೆ ಇದು ತುಂಬ ಬರುತ್ತೆ ಉದ್ಗ, ಜಾಸ್ತಿನೇ ಆಗುತ್ತೆ. ನಾವು ಹಾಕಿರುವಂತಹ ಪ್ರಮಾಣದ ಅಕ್ಕಿ ತರಿಗೆ ಇದು ಜಾಸ್ತಿನೇ ಆಗುತ್ತೆ ನೋಡಿ. ಹೀಗೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಸ್ವಲ್ಪ ರುಬ್ತಾ ಇದ್ದಂಗೆ ಒಂದು 5 ನಿಮಿಷಕ್ಕೊಂದು ಸಲ ಸ್ವಲ್ಪ ಅದನ್ನು ಇದಕ್ಕೆ ಸ್ಟಿಕ್ ಕೊಟ್ಟಿರ್ತಾನೆ, ಅದರಲ್ಲಿ ಆಡಿಸ್ತಾ ಇರಬೇಕು. ಯಾಕಂದರೆ ಸ್ವಲ್ಪ ತರಿ ಸೈಡಲ್ಲೆಲ್ಲ ಇರುತ್ತೆ. ಸೊ ಈಕ್ವಲಾಗಿ ಅದು ರುಬ್ಬಬೇಕು ಅಂತ ಹೇಳಿ ಅದನ್ನು ಮಾಡಬೇಕು. 5 ನಿಮಿಷಕ್ಕೊಂದು ಸಲ ನೀರು ಅವಶ್ಯಕತೆ ಇದ್ದರೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ರುಬ್ಕೋಬೇಕು. ಸರಿ ಗಟ್ಟಿ ಇರಬೇಕು. ಫೈನಲಿ ನಮಗೆ ಕೈಯಿಂದ ಎತ್ತಿದ್ರೆ ಕೆಳಗಡೆ ಬಿಟ್ಟರೆ ಸರಿ ಬೀಳಬಾರ್ದು ಕೆಳಗಡೆ, ಅಷ್ಟು ಪ್ರಮಾಣದಲ್ಲಿ ಗಟ್ಟಿ ಇರಬೇಕು. ಯಾಕಂದರೆ ಗಟ್ಟಿ ಇದ್ದರೆ ಬೇಕು ಅಂದರೆ ಆಮೇಲೆ ನಾವು ನೀರನ್ನು ಮಿಕ್ಸ್ ಮಾಡ್ಕೋಬೋದು. ಆದರೆ ರುಬ್ಬುವಾಗಲೇ ತೆಳು ರುಬ್ಬಿಟ್ರೆ ಆಮೇಲೆ ನಮಗೆ ನಾವೇನು ಅಕ್ಕಿ ರವೆ ಹಾಕಿರ್ತೀವಿ, ಇಡ್ಲಿ ರವೆ, ಅದು ಕೆಳಗಡೆ ನಿಂತ್ಕೊಂಡ್ಬಿಡುತ್ತೆ, ಸರಿ ಮೇಲ್ಗೆ ಬರುತ್ತೆ. ಹಾಗಾಗಿ ರುಬ್ಬುವಾಗ ಗಟ್ಟಿಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. 20 to 25 ಮಿನಿಟ್ಸು ನೀವು ರುಬ್ಕೊಂಡ್ರೆ ಆಗುತ್ತೆ. 20 to 25 ಮಿನಿಟ್ಸು ಇದನ್ನು ರುಬ್ಬಿಟ್ಕೋಬೇಕು. ನೋಡಿ, ನಾನು ಫಸ್ಟ್ ಅದ್ರ ಪಡ್ಗದನ್ನು ನೆನೆಯೋದಕ್ಕೆ ಹಾಕಿದ್ದೀನಿ, ಇಲ್ಲಿ ನಾನು ರುಬ್ಬೋದಕ್ಕೆ ಹಾಕಿದ್ದೀನಿ. ಸೊ ನಾನು ರುಬ್ಬಿ ಎಲ್ಲ ರೆಡಿ ಮಾಡೋವರೆಗೆ ಅದು ನಿಂತಿರುತ್ತೆ. ಇದಕ್ಕೆ ನೀವು ಬೇಕು ಅಂತ ಹೇಳಿದ್ರೆ ನೆನೆ ಹಾಕಿದಂತಹ ಕಡಲೆಬೇಳೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮತ್ತು ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟ್ ತುರಿ, ಇದೆಲ್ಲನೂ ಕೂಡ ಹಾಕ್ಕೊಂಡ್ರೆ ಇದು ಮಸಾಲ ಇಡ್ಲಿ ಆಗುತ್ತೆ. ನಾನು ಸದ್ಯಕ್ಕೆ ಇವತ್ತು ಪ್ಲೇನ್ ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಇದೇ ಇಡ್ಲಿ ಹಿಟ್ಟಿಗೆ ನೀವು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು, ಅಂದರೆ ನಾವೇನು ಅಕ್ಕಿ ತರಿ ಮಿಕ್ಸ್ ಮಾಡ್ತೀವಿ ಆ ಟೈಮಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಅದು ಮಸಾಲ ಇಡ್ಲಿ ಆಗುತ್ತೆ. ಇಲ್ಲಿ ನೋಡಿ ಸರಿನ ನಾನು ಎತ್ಕೊಂಡಿದ್ದೀನಿ. ಎತ್ಕೊಂಡಾದ್ಮೇಲೆ ನೋಡಿ ರವೆ ಈ ಥರ ನೆಂದಿರುತ್ತೆ, ನೀರು ಬಿಟ್ಕೊಂಡಿರಲ್ಲ, ಈ ಥರ ನಮಗೆ ಉದುದ್ರಾಗೆ ಸಿಗುತ್ತೆ. ಸೊ ಇದನ್ನು ನಾವು ಸ್ವಲ್ಪ ಅದಕ್ಕೆ ಹಾಕ್ಕೊಂಡು, ಪಾತ್ರೆ ಸ್ವಲ್ಪ ಚಿಕ್ಕದೇ ಆಯಿತು, ಇನ್ನು ದೊಡ್ಡ ಪಾತ್ರೆ ಇದ್ದರೆ ಎಲ್ಲನೂ ಒಂದೇ ಸಲ ಹಾಕ್ಕೊಬೋದು. ಇಲ್ಲಿ ಪಾತ್ರೆ ಚಿಕ್ಕದಾಗಿರೋದ್ರಿಂದ ನಾನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಆಲ್ರೆಡಿ ನೆನೆ ಹಾಕೋದಕ್ಕೆ ನಾವು ಸಾಲ್ಟ್ ಹಾಕಿದ್ದೀವಿ, ರುಬ್ಬೋದಕ್ಕೆ ಹಾಕಿಲ್ಲ. ಇಲ್ಲಿ ನೋಡಿ ಬೇಕು ಅಂತ ಹೇಳ್ಸಿದ್ರೆ ರುಚಿ ನೋಡಿ ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ ಪೂರ್ತಿ ಹಾಕಿ ಕಲಸಿದ್ದೀನಿ. ಈ ಥರ ಈ ಹದದಲ್ಲಿ ಇರಬೇಕು ಹಿಟ್ಟು ನಮಗೆ. ಇಲ್ಲಿ ನೋಡಿ ನಾನು ಚಿಬ್ಲಿನಲ್ಲಿ ಬಿದಿರದು ಚಿಬ್ಲು ಬರುತ್ತೆ, ಅದರಲ್ಲಿ ಮಾಡ್ತಾಯಿದ್ದೀನಿ. ಚಿಬ್ಲನ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಜೊತೆಗೆ ಅದಕ್ಕೆ ಬಟ್ಟೆ ಯೂಸ್ ಮಾಡ್ತಾಯಿದ್ದೀನಿ ನಾನು, ಯಾವುದೇ ಪ್ಲಾಸ್ಟಿಕ್ ಕವರ್ ಬಳಸ್ತಾ ಇಲ್ಲ. ಇದು ಹಳೆ ಬಟ್ಟೆ, ಅಂದರೆ ಈ ಲುಂಗಿ ಬಟ್ಟೆಗಳಿರುತ್ತಲ್ಲ ಯೂಸ್ ಮಾಡಿ ಇದಾಗಿರೋದು, ಅಂಥ ಬಟ್ಟೆನ ತೊಗೊಂಡಿದ್ದೀನಿ. ಯಾಕಂದರೆ ಹೊಸ ಬಟ್ಟೆಗಳಾದರೆ ಕಲರ್ ಬಿಡುತ್ತೆ. ಹಾಗಾಗಿ ಹಳೆ ಬಟ್ಟೆನ ಕ್ಲೀನ್ ಮಾಡಿ ನಾನು ತೆಗೆದು ನೀಟಾಗಿ ಹರಿದು ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ನನ್ನ ಹತ್ರ ಇರುವಂಥ ಆಲ್ರೆಡಿ ಇರುವಂಥ ಇಡ್ಲಿ ಪಾತ್ರೆಗೆ ಇದು ಈಕ್ವಲಾಗಿ ಕೂತ್ಕೊಳ್ಳುತ್ತೆ. ಒಳಗಡೆ ಒಂದು ಬಾಕ್ಸನ್ನು ಇಟ್ಟು ಅದಕ್ಕೂ ಸೇರಿದಂಗೆ ನೀರು ಹಾಕಿ 2 ಹಚ್ಚೆನ ಹಾಕಿ ಬಿದ್ದಿದ್ದು ಅದರಲ್ಲಿ ನಾನು 1 by 1 ಇಡ್ತಾ ಹೋಗ್ತೀನಿ. ನೀವು ಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಯಾವ್ದು ಪಾತ್ರೆ ಇರುತ್ತೆ ಆ ಪಾತ್ರೆಗೆ ಅಡ್ಜಸ್ಟ್ ಆಗೋ ಥರ ಚಕ್ಕೆಗಳು ಸಿಗುತ್ತೆ, ಅಲ್ಲೇ ಸಿಗುತ್ತೆ. ಈ ಬಿದ್ದಿದ್ದು ಏಣಿ ಅದೆಲ್ಲ ಮಾರ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ, ಚಿಬ್ಲು ಚಕ್ಕೆ ಎಲ್ಲ, ಅಲ್ಲಿ ತೊಗೋಬೋದು. ಇಲ್ಲಿ ನೋಡಿ ಒಂದೊಂದು ಇಡ್ಲಿ ಚಿಬ್ಬಲ್ಗೆ ನಾನು ಒಂದೊಂದು ಸೌಟು ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಅರ್ಧ ಸೌಟು ಹಾಕ್ಕೋಬೋದು, ಅದು ಚಿಬ್ಲು ಎಷ್ಟು ದೊಡ್ಡದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಕಿ ಇಲ್ಲಿ ನೋಡಿ ಒಂದು ಕಡೆ 2 ಮತ್ತೊಂದು ಕಡೆ ಅಪೋಸಿಟ್ ಸೈಡ್ 2 ಈ ಥರ ಇಡ್ತಾಯಿದ್ದೀನಿ ನಾನು. ನನ್ನ ಆ ಪಾತ್ರೆಗೆ ಅದು ಕರೆಕ್ಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನಾರ್ಮಲಿ ಪಾತ್ರೆಯಲ್ಲಿ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಬೇಯಿಸಿದ ಇಡ್ಲಿ ರುಚಿಗಿಂತ ಈ ಚಿಬ್ಲಲ್ಲಿ ಬಿದಿರಿನ ಚಿಬ್ಲಲ್ಲಿ ಮಾಡಿದಂತಹ ಇಡ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ಇದು ದಿಢೀರ್ ಮಾಡೋ ಇಡ್ಲಿ. ನಾನು ಒಂದು ಸಲ ಕೈಯಲ್ಲಿ 10 ಚಿಬ್ಲುಗಳನ್ನ ಹಾಕಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಮೊದಲನೇ ಸಲ ಬೇಯೋದಕ್ಕೆ ಹಾಕ್ದಾಗ ಒಂದು 10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಟೈಮ್ಸ್ ಎಲ್ಲ ನಿಮಗೆ ಟೈಮ್ಸ್ ಕಡಿಮೆ ಆಗುತ್ತೆ, ಒಂದು 5-6 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ. ಯಾಕಂದರೆ ಆಲ್ರೆಡಿ ನೀರು ಕುದ್ದಿರುತ್ತೆ. ಜೊತೆಗೆ ಪ್ರತಿ ಸಲ ಬೇಯಿಸುವಾಗ್ಲೂ ನೀರಿನ ಪ್ರಮಾಣ ನೋಡಿಕೊಂಡು ಸ್ವಲ್ಪ ನೀರನ್ನು ಒಳಗಡೆ ಹಾಕ್ಕೋಬೇಕು ತಳಭಾಗದಲ್ಲಿ. ಈಗ ನೋಡಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಇದಕ್ಕೆ ಬೇಕಾಗಿರುವಂತಹ ಸೂಪರ್ ಟೇಸ್ಟ್ ಚಟ್ನಿನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನೋಡೋಣ.
ಇಲ್ಲಿ ನೋಡಿ ನಾನೊಂದು ಮಿಕ್ಸಿ ಜಾರಿಗೆ ಇದು ಒಣಮೆಣ್ಸಿನ್ಕಾಯಿ, ಇದು ಬ್ಯಾಡ್ಗಿನೂ ಅಲ್ಲ ನಾರ್ಮಲ್ ಮೆಣಸಿನ್ಕಾಯಿಯೂ ಅಲ್ಲ, ಮಾತ್ರ ತುಂಬಾ ಖಾರ ಇರುತ್ತೆ, ಟೇಸ್ಟೂ ಇರುತ್ತೆ, ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕಲ್ಲರು ಕೂಡ ಕೊಡುತ್ತೆ. ಇದು ಖಾರದ ಮೆಣಸಿನ್ಕಾಯಿ ಅಂತ ಹೇಳಿ ಕರೀತಾರೆ ಇದನ್ನು. ನೋಡೋದಕ್ಕೆ ಬ್ಯಾಡ್ಗಿ ಥರನೇ ಇರುತ್ತೆ, ಆದರೆ ಬ್ಯಾಡ್ಗಿ ಅಲ್ಲ. ಇದನ್ನು ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಚಿಕ್ಕ ಗೆಡ್ಡೆದು 2 ಬೆಳ್ಳುಳ್ಳಿಯನ್ನು ಹಾಗೆ ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆದು ಹಾಕ್ಕೊತಾ ಇದ್ದೀನಿ. ಒಂದು ಚಿಕ್ಕ ಈ ಮಾರ್ಬಲ್ ಗೋಲಿ ಅಂತೀವಲ್ಲ, ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ನೋಡಿ ಒಂದು ಬಾಕ್ಸಲ್ಲಿ ಪೂರ್ತಿ, ಯಾಕಂದರೆ ಇದು ಹುರ್ಗಡ್ಲೆ ಚಟ್ನಿ ನಾವು ಮಾಡ್ತಾ ಇರೋದು, ಹಾಗಾಗಿ ಒಂದು ಬಾಕ್ಸಲ್ಲಿ ಪೂರ್ತಿ ನಾನು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಹೋಳು ಕಾಯಿ ಪೂರ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಇದಕ್ಕೆ ಯಾವುದೇ ರೀತಿ ಸಾಂಬಾರೆಲ್ಲ ಮಾಡಿಲ್ಲ, ಬರೀ ಚಟ್ನಿಲೇ ಮಾಡಿರೋದು, ಹಾಗಾಗಿ ಎಲ್ಲರಿಗೂ ಸಾಕಾಗಬೇಕು ಅಂತ ಹೇಳಿ ಈ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಉಪ್ಪು ನೀವು ಹರಳುಪ್ಪೆ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು, ನೀವು ಉಪ್ಪು ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಆ ಥರ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿನೂ ಹಾಕ್ಕೋಬೋದು, ಆದರೆ ಕರಿಬೇವು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ಥರ ನೀಟಾಗಿ ರುಬ್ಕೊಳ್ಳಿ. ರುಬ್ಕೊಂಡು ಎತ್ತಿಟ್ಕೊಳ್ಳಿ. ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಳ್ಳಿ. ಒಗ್ಗರಣೆ ಇದಕ್ಕೆ ಅವಶ್ಯಕತೆ ಇರಲ್ಲ, ಹಾಗಾಗಿ ನಾನು ಒಗ್ಗರಣೆ ಹಾಕಿಲ್ಲ. ಇಲ್ಲಿ ನೋಡಿ ಬೆಂದಿದೆ. ಹೀಗೆ ಕೈಗೆ ಸ್ವಲ್ಪ ನೀರು ಮಾಡಿಕೊಂಡು ಹೀಗೆ ತೆಗೆದ್ರೆ ಆರಾಮ್ಸೆ ಬಂದುಬಿಡುತ್ತೆ. ಯಾವುದೇ ರೀತಿ ನೋಡಿ ಮೆಂತ್ಯ ಹಾಕಿರೋದ್ರಿಂದ ನಾವು ಹಿಟ್ಟು ಅದಕ್ಕೆ ಅಂಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ತುಂಬಾ ಫ್ಲಫಿಯಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಈ ಥರ ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಇದನ್ನು ಬೆಳಗ್ಗೆ ಟೈಮ್ ಮಾಡ್ಕೋತೀವಲ್ವಾ, ಸೊ ಇದು ಇಟ್ಟು ಉಳ್ಕೊಂತು ಅಂತ ಇಟ್ಕೊಳ್ಳಿ, ಇದೇನಾಗುತ್ತೆ ಉದ್ಗ ಬರುತ್ತೆ, ಉಬ್ಬಿದಾಗ ಇದನ್ನು ಸಂಜೆ ನಾವು ಮತ್ತೆ ಇಡ್ಲಿ ಮಾಡ್ಕೋಬೋದು, ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಇಡ್ಲಿ ಉಳಿದಿದ್ರೆ ಅದನ್ನು ಉಪ್ಪಿಟ್ಟು ಕೂಡ ಮಾಡ್ಕೋಬೋದು, ತುಂಬಾ ಹೆಲ್ದಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.